ವಿದ್ಯಾರ್ಥಿಗಳೇ, ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟು ರಿಸ್ಕ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟನ್ನು ಕೊಟ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡುವುದು ಹೇಗೆ ಎನ್ನುವುದನ್ನು ಈ ಪ್ರಾಬ್ಲಮಲ್ಲಿ ನೋಡೋಣ. ಈ ಪ್ರಾಬ್ಲಮ್ನ ವಿಶೇಷತೆ ಏನಂದರೆ ಸಬ್ಸ್ಕ್ರಿಪ್ಷನ್ನ ಅಮೌಂಟ್ ಎಷ್ಟು ಎನ್ನುವುದನ್ನು ಕೊಟ್ಟಿರುವುದಿಲ್ಲ. ನೀವು ನಿಮ್ಮ ಕೈಯಲ್ಲಿರುವಂತಹ ನೋಟ್ಸನ್ನು ಒಂದು ಸಾರಿ ಅವಲೋಕಿಸಿ, ಕ್ವಶನನ್ನು ಒಂದು ಸಾರಿ ನೋಡಿ. ರಿಸ್ಕ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2018 ಕೊಟ್ಟಿದ್ದಾರೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 15,000 ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಈಗಾಗಲೇ ಅವರು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ. ಸೇಲ್ ಆಫ್ ಓಲ್ಡ್ ಫರ್ನಿಚರ್ 4,000 ಕೊಟ್ಟಿದೆ. ಕಾಸ್ಟ್ 6,000 ಇದೆ. ಸೇಲ್ ಕಡಿಮೆ ವ್ಯಾಲ್ಯೂಗೆ ಸೇಲ್ ಆಗಿದೆ 2,000 ಲಾಸ್. ಅದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಅಂತ ಬರೀಬೇಕು. ಸಬ್ಸ್ಕ್ರಿಪ್ಷನ್ ಇದನ್ನು ವಿಂಗಡಿಸಿ ಕೊಟ್ಟಿದ್ದಾರೆ. 16, 17, 17, 18, 18, 19. 16, 17 ಓಪನಿಂಗ್ ಬ್ಯಾಲೆನ್ಸ್ ಶೀಟಿಗೆ ಹೋಗಬೇಕು, ಅವರು ಕೊಟ್ಟಿರೋದರಲ್ಲಿ ಆಲ್ರೆಡಿ ಬರೆದಿದ್ದಾರೆ. 17, 18, 60,000 ನಾವು ಬರೀಬೇಕು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ. 18, 19, 12,000 ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ಮಾಡುವಾಗ ಅಲ್ಲಿ 12,000 ಎಂಟ್ರಿ ಮಾಡಬೇಕು. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 10,800 ಕೊಟ್ಟಿದ್ದಾರೆ, ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ. ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್, ರೆಂಟ್ ಇವೆಲ್ಲವೂ ಕೂಡ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಬರುವಂಥ ಐಟಮ್ಗಳು. ಬೈ ಫರ್ನಿಚರ್, ಲೈಬ್ರರಿ ಬುಕ್ಸ್, ಈ ಎರಡು ಐಟಮ್ಗಳು ಬ್ಯಾಲೆನ್ಸ್ ಶೀಟಲ್ಲಿ ಬರೆಯುವಂಥದ್ದು. ಸ್ಯಾಲರೀಸ್, ಜನರಲ್ ಎಕ್ಸ್ಪೆನ್ಸಸ್, ನ್ಯೂಸ್ ಪೇಪರ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಆಡಿಟ್ ಫೀಸ್, ಈ ಎಲ್ಲ ಐಟಮ್ಗಳು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಬರೀಬೇಕಾದಂಥ ಐಟಮ್ಗಳು. ಕ್ಲೋಸಿಂಗ್ ಬ್ಯಾಲೆನ್ಸ್ ಶೀಟನ್ನು ನೋಡಿ, ಈಗಾಗಲೇ ಇದನ್ನು ನಾವು ಯಾವ ರೀತಿ ಮಾಡೋದು, ಎಂಟ್ರಿ ಮಾಡೋದು ಅನ್ನೋದನ್ನು ನೋಡಿದ್ದೇವೆ. ಅಡಿಷನಲ್ ಇನ್ಫಾರ್ಮೇಷನ್ ನೀವು ನೋಡಿದರೆ, ದ ಕ್ಲಬ್ ಹ್ಯಾಡ್ 500 ಮೆಂಬರ್ಸ್, ಈಚ್ ಪೇಯಿಂಗ್ ಅನ್ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಆಫ್ ₹150 ಅಂತ ಕೊಟ್ಟಿದ್ದಾರೆ. 500 ಮೆಂಬರ್ಗಳಿದ್ದಾರೆ, ಪ್ರತಿ ಮೆಂಬರ್ ₹150 ಕೊಡ್ತಾನೆ. 500 ಮೆಂಬರ್ಸ್, ಪ್ರತಿ ಮೆಂಬರ್ ₹150 ಕೊಟ್ಟಾಗ ಟೋಟಲ್ ಸಬ್ಸ್ಕ್ರಿಪ್ಷನ್ 75,000 ಆಗಬೇಕು. ಟೋಟಲ್ ಸಬ್ಸ್ಕ್ರಿಪ್ಷನ್ ನಮ್ಮ ರಿಸ್ಕ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ 2017 and 18ಗೆ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಎಷ್ಟು ಕೊಟ್ಟಿದ್ದಾರೆ? 60,000 ಕೊಟ್ಟಿದ್ದಾರೆ. ರಿಸೀವ್ಡ್ ಎಷ್ಟು? 60,000. ಅಂದರೆ 15,000 ಇದು ಔಟ್ಸ್ಟ್ಯಾಂಡಿಂಗ್ ಆರ್ ಅನ್ಪೇಯ್ಡ್, ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್. ಇದನ್ನು 15,000 ಔಟ್ಸ್ಟ್ಯಾಂಡಿಂಗ್ ಅಂತೇಳಿ ನಾವು ಪರಿಗಣಿಸಬೇಕು. ಪಾಯಿಂಟ್ ನಂಬರ್ 1. ಇನ್ನು ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ ಈಗಾಗಲೇ ಹೇಳಿದೆ. ಸೇಲ್ ವ್ಯಾಲ್ಯೂ ಕಡಿಮೆ ಇದೆ, ಕಾಸ್ಟ್ ಜಾಸ್ತಿ ಇದೆ. ಕಾಸ್ಟಿಗಿಂತ ಸೇಲ್ ವ್ಯಾಲ್ಯೂ ಕಡಿಮೆ ಆದಾಗ ಲಾಸ್ ಬರ್ತದೆ 2,000. ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ನಾವು ಎಂಟ್ರಿ ಮಾಡಬೇಕು. ಇವೆರಡು ಹೊಸ ಅಡ್ಜಸ್ಟ್ಮೆಂಟ್ಗಳು. ಉಳಿದಂತೆ ಎಲ್ಲ ಅಡ್ಜಸ್ಟ್ಮೆಂಟ್ಗಳನ್ನು ನಾವು ಈಗಾಗಲೇ ಯಾವ ರೀತಿ ಬರೆಯೋದು ಅನ್ನೋದನ್ನು ನೋಡ್ಕೊಂಡಿದ್ದೇವೆ. ನಾವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಹೊರಡೋಣ. ಓಕೆ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋಣ. ಮೊದಲು ಯೂನಿಟಿ ಕ್ಲಬ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ for the year ending 31st March 2018. Rupees income, rupees expenditure, debit, credit. ಓಕೆ, ಒಂದೊಂದೇ ಐಟಮ್ಸನ್ನು ಎಂಟ್ರಿ ಮಾಡ್ತಾ ಬರೋಣ. ನಾವು ಮೊದಲು ಎಕ್ಸ್ಪೆಂಡಿಚರ್ ಸೈಡನ್ನು ನೋಡೋಣ. ಫರ್ನಿಚರ್ ಅಸೆಟ್, ಲೈಬ್ರರಿ ಬುಕ್ಸ್ ಅಸೆಟ್. ಸ್ಯಾಲರೀಸ್ ಕೊಟ್ಟಿದ್ದಾರೆ. ಸ್ಯಾಲರೀಸ್, ಅಮೌಂಟ್ ಆಫ್ ಸ್ಯಾಲರಿ ಪ್ರಾಬ್ಲಮಲ್ಲಿ ಕೊಟ್ಟಿರುವಂಥದ್ದು 72,000. 72,000 ಸ್ಯಾಲರಿ ಕೊಟ್ಟಿದ್ದಾರೆ. ಇವಾಗ ಅಡ್ಜಸ್ಟ್ಮೆಂಟನ್ನು ನೋಡಿ. 72,000 ಸ್ಯಾಲರಿಗೆ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ ಇದೆಯಾ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 2 ಆನ್ 31st March 2018. Salary outstanding 1,200. Salaries paid included ₹6,000 for the year 2018 and 19. So 1,200 ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಅನ್ನು ಕೂಡಿಸಬೇಕು. ಲೆಸ್ ಪ್ರೀಪೇಯ್ಡ್ ಫಾರ್ ನೆಕ್ಸ್ಟ್ ಇಯರ್ ಅಥವಾ ಅಡ್ವಾನ್ಸ್ ಫಾರ್ ನೆಕ್ಸ್ಟ್ ಇಯರ್ ಏನು ಕೊಟ್ಟಿದ್ದಾರೆ ಅದನ್ನು ಮೈನಸ್ ಮಾಡಬೇಕು. ಸೊ ಮೈನಸ್ 6,000. 72,000 plus 1,200 minus 6,000, total
67,200 ಇದನ್ನು ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕು. ಜನರಲ್ ಎಕ್ಸ್ಪೆನ್ಸಸ್ 30,000, ನೋ ಅಡ್ಜಸ್ಟ್ಮೆಂಟ್. ಟು ಜನರಲ್ ಎಕ್ಸ್ಪೆನ್ಸಸ್ 30,000 ಅಡ್ಜಸ್ಟ್ಮೆಂಟ್ ಇಲ್ಲ. ನ್ಯೂಸ್ ಪೇಪರ್ 33,000 ಟು ನ್ಯೂಸ್ ಪೇಪರ್ 33,800. 33,800. Printing and stationery printing and stationery 11,000 adjustment ಬೇರೆ ಯಾವುದು ಇಲ್ಲ. 11,000. Audit fee 40,000 ಇದಕ್ಕೂ ಕೂಡ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ. ಆಡಿಟ್ ಫೀ 40,000 ಇದಕ್ಕೂ ಅಡ್ಜಸ್ಟ್ಮೆಂಟ್ ಇಲ್ಲ. ಈಗಾಗಲೇ ಹೇಳಿದ ಹಾಗೆ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ 6,000 ಕಾಸ್ಟ್ ಕೊಟ್ಟಿದ್ದಾರೆ, 4,000ಗೆ ಸೇಲ್ ಆಗಿದೆ, ಆದ್ದರಿಂದ 2,000 ಇದನ್ನು ನಾವು ಲಾಸ್ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ಅಡ್ಜಸ್ಟ್ಮೆಂಟ್ ನಂಬರ್ 3ಯಲ್ಲಿ ಕೊಟ್ಟ ಹಾಗೆ ಡೆಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 5%. ಸೊ to depreciation on building value 6 lakhs ಇದೆ, ಅದರ ಮೇಲೆ 5% ಅಂದರೆ 30,000 rupees. ಬಹುಶಃ ಎಲ್ಲ ಐಟಮ್ಗಳನ್ನು ನಾವು ಬರ್ದೇವೆ ಅಂತ ಕಾಣ್ತದೆ. ಇನ್ನು ಇನ್ಕಮ್ ಸೈಡಿಗೆ ಹೋಗುವ. ರಿಸೆಂಟ್ ಪೇಮೆಂಟ್ಸ್ ಅಕೌಂಟ್ನ ಇನ್ಕಮ್ ರಿಸೀಟ್ ಸೈಡ್ ಅಂದರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನ ಇನ್ಕಮ್ ಸೈಡ್. ಓಕೆ, ಮೊದಲನೇದಾಗಿ ಬರುವಂತಹದ್ದು ಸಬ್ಸ್ಕ್ರಿಪ್ಷನ್. ಸೇಲ್ ಆಫ್ ಓಲ್ಡ್ ಫರ್ನಿಚರ್ ಈಗಾಗಲೇ ತಗೊಂಡಾಯಿತು. ಸಬ್ಸ್ಕ್ರಿಪ್ಷನ್ ಬೈ ಸಬ್ಸ್ಕ್ರಿಪ್ಷನ್ 16-17 ಬರೀಲಿಕ್ಕಿಲ್ಲ, ಓಪನಿಂಗ್ ಬ್ಯಾಲೆನ್ಸ್ ಶೀಟ್. 17-18 60,000 ಕೊಟ್ಟಿದ್ದಾರೆ, ಅದನ್ನು ತಗೊಳ್ಳಿ. ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್. ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ ಎಷ್ಟು ಕೊಟ್ಟಿದ್ದಾರೆ? ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ ನಾವು ಈಗಾಗಲೇ ಲೆಕ್ಕಾಚಾರ ಮಾಡಿದ್ದೇವೆ ವರ್ಕಿಂಗ್ ನೋಟ್ನಲ್ಲಿ. 15,000. ಸೊ 75,000 ಆಯಿತು. ಯಾವುದಾದರೂ ಅಡ್ವಾನ್ಸ್ಗಳೇನಾದರೂ ಇದ್ದರೆ ಮೈನಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಇರುವಂಥದ್ದು ಸೇಲ್ ಆಫ್ ನ್ಯೂಸ್ ಪೇಪರ್ ಬೈ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್. ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ 10,800. ಪ್ರಾಫಿಟ್ ಫ್ರಮ್ ಎಂಟರ್ಟೈನ್ಮೆಂಟ್ Profit from entertainment 44,000. ಇನ್ನು ಕೊನೆಯ ಐಟಮ್ ಬೈ ರೆಂಟ್ 84,000. ಸೊ ಇವಿಷ್ಟು ಐಟಮ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಐಟಮ್ಗಳನ್ನು ಎಂಟ್ರಿ ಮಾಡಿ ಆಯಿತು. ನಾವಿವಾಗ ಇದನ್ನು ಟೋಟಲ್ ಮಾಡೋಣ. ಟೋಟಲ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇದ್ದು 2,13,800. 2,13,800. ಕ್ಯಾಲ್ಕುಲೇಟರ್ ತಗೊಂಡು ಡಿಫರೆನ್ಸ್ ಎಷ್ಟು ಫೈಂಡ್ ಔಟ್ ಮಾಡಿ. ಸೊ ಡಿಫರೆನ್ಸ್ ಟು ಸರ್ಪ್ಲಸ್, ಇದು ಬ್ಯಾಲೆನ್ಸ್ ಫಿಗರ್, ಸರ್ಪ್ಲಸ್ 5,800. 5,800. ನಿಮ್ಮ ಕ್ಯಾಲ್ಕುಲೇಟರ್ನಲ್ಲಿ ಕೂಡ ಇಷ್ಟೇ ಆನ್ಸರ್ ಬಂದಿರ್ತದೆ ಅಂತ ಹೇಳಿ ಭಾವಿಸ್ತೇನೆ. ಸೊ 5,800 ಇದು ಸರ್ಪ್ಲಸ್, ಈ ವರ್ಷ ಉಳಿಕೆ. ಸೊ ನಾವಿವಾಗ ಬ್ಯಾಲೆನ್ಸ್ ಶೀಟ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31st March 2018. ಕ್ಲಬ್ಬಿನ ಹೆಸರನ್ನು ಮೇಲೆ ಬರೀಬೇಕು. ಯೂನಿಟಿ ಕ್ಲಬ್, ಕ್ಲಬ್ಬಿನ ಹೆಸರನ್ನು ಮೇಲೆ ಬರೀಬೇಕು. ಸೊ ಲಯಬಿಲಿಟೀಸ್ rupees, assets rupees. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಮೊದಲನೇದಾಗಿ ಬರೀಬೇಕಾದ ಐಟಮ್ ಕ್ಯಾಶ್ ಇನ್ ಹ್ಯಾಂಡ್. ರೀಸೆಂಟ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ ನಾವು ಕೊಟ್ಟಂತಹ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ರೀಸೆಂಟ್ ಪೇಮೆಂಟ್ಸ್ ಅಕೌಂಟ್ನಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 33,000 ಇದೆ. 33,000. ಇನ್ನು
ನಾವು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವಂತಹ ಲೈಬ್ರರಿ ಬುಕ್ಸ್ ಅಥವಾ ಬೇರೆ ಯಾವುದೇ ಅಸೆಟ್ಗಳಿದ್ದರೆ ಅವುಗಳನ್ನು ನೋಡ್ತಾ ಬರೋಣ. ಮೊದಲನೇದಾಗಿ ಲೈಬ್ರರಿ ಬುಕ್ಸ್. ಓಪನಿಂಗ್ ಬ್ಯಾಲೆನ್ಸ್ ಶೀಟ್ನಲ್ಲಿ 30,000 ಇದೆ, 30,000. ಇದಕ್ಕೆ ಈ ವರ್ಷ ಪರ್ಚೇಸ್ ಮಾಡಿದ್ದಾದರೆ ಪ್ಲಸ್ ಎಡಿಷನ್ ಅಥವಾ ಪ್ಲಸ್ ಪರ್ಚೇಸ್ ಅಂತೇಳಿ ನಾವು ಆ್ಯಡ್ ಮಾಡಬೇಕು. ಈ ವರ್ಷ ಪರ್ಚೇಸ್ ಮಾಡಿದ್ದು ರೀಸೆಂಟ್ ಪೇಮೆಂಟ್ಸ್ ಅಕೌಂಟ್ನ ಪೇಮೆಂಟ್ ಸೈಡ್ನಲ್ಲಿ ಲೈಬ್ರರಿ ಬುಕ್ಸ್ 10,000 ಇದೆ, ಅದನ್ನು ಆ್ಯಡ್ ಮಾಡಿ. ಸೊ 40,000 rupees ಒಂದಾಯಿತು. ಎರಡನೇದು ಫರ್ನಿಚರ್. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ 37,000. ಈ ವರ್ಷ ಪರ್ಚೇಸ್ ಮಾಡಿದ ಅಮೌಂಟನ್ನು ಪೇಮೆಂಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಐಟಮ್ ಫರ್ನಿಚರ್ ಪರ್ಚೇಸ್ 18,000. ಇದರಿಂದ ಯಾವುದೇ ವ್ಯಾಲ್ಯೂ ಸೇಲ್ ಆಗಿದ್ದರೆ, ಯಾವುದೇ ಫರ್ನಿಚರ್ ಸೇಲ್ ಆಗಿದ್ದನ್ನು ಮೈನಸ್ ಮಾಡಬೇಕು. ಕಾಸ್ಟನ್ನು ಬರೀಬೇಕಲ್ಲಿ. 6,000 ವ್ಯಾಲ್ಯೂ ಇರುವಂತಹ ಫರ್ನಿಚರ್, ಅದರ ಕಾಸ್ಟ್ 6,000, ಅದು ಸೇಲ್ ಆಗಿದೆ. ಆದ್ದರಿಂದ 49,000 ಔಟರ್ ಕಾಲಮಲ್ಲಿ ಬರೀತೇವೆ. ಇನ್ನು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 6 lakh ಇದೆ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 6 lakh. ಇದಕ್ಕೆ ನಾವು ಡೆಪ್ರಿಸಿಯೇಷನ್ ಈಗಾಗಲೇ ಮೈನಸ್ ಮಾಡಿರುವಂತಹದ್ದು 30,000. 5,70,000. ಇನ್ನು ಯಾವುದಾದರೂ ಔಟ್ಸ್ಟ್ಯಾಂಡಿಂಗ್ ಮತ್ತು ಅಡ್ವಾನ್ಸ್ಗಳಿವೆಯಾ ನೋಡ್ಕೊಳ್ಳಿ. ನಾವು ಬಹುಶಃ 3 ಐಟಮ್ಗಳನ್ನು ಕನ್ಸಿಡರ್ ಮಾಡಿದ್ದೇವೆ. ಒಂದು ಅಡ್ಜಸ್ಟ್ಮೆಂಟ್ ನಂಬರ್ 2 ಅಲ್ಲಿ ಕೊಟ್ಟಂತಹ ಸ್ಯಾಲ್ರಿ ಔಟ್ಸ್ಟ್ಯಾಂಡಿಂಗ್ ಮತ್ತು ಸ್ಯಾಲ್ರಿ ಪೇಯ್ಡ್ ಇನ್ ಅಡ್ವಾನ್ಸ್. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಬಂದರೆ ಲಯಬಿಲಿಟಿ ಸೈಡಿಗೆ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಡ್ಜಸ್ಟ್ಮೆಂಟ್ ನಂಬರ್ 2, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 1,200. ಇದನ್ನು ಬರೆಯೋಣ. ಆಮೇಲೆ ಸ್ಯಾಲ್ರಿ ಪೇಯ್ಡ್ ಇನ್ ಅಡ್ವಾನ್ಸ್ ಅಥವಾ ಅಡ್ವಾನ್ಸ್ ಸ್ಯಾಲರಿ ಪ್ರೀಪೇಯ್ಡ್ ಅಮೌಂಟ್ 6,000. ಇನ್ನುಳಿದಂತೆ ಒಂದು ಐಟಮನ್ನು ನಾವು ನಾರ್ಮಲಿ ಬಿಟ್ಬಿಡ್ತೇವೆ, ಅದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್. ಅಡ್ಜಸ್ಟ್ಮೆಂಟ್ ಅದಕ್ಕೆ ಟೋಟಲ್ ಸಬ್ಸ್ಕ್ರಿಪ್ಷನ್ 75,000 ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಅಂಥೇಳಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡುವಾಗ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ 15,000 ಬರೆದಿದ್ದೇವೆ. ಇದನ್ನು ನಾವು ಎಂಟ್ರಿ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 15,000. ಬಹುಶಃ ಎಲ್ಲ ಐಟಮ್ ಆಯಿತು ಅಂತ ಭಾವಿಸ್ತೇನೆ. ಕೊನೆಯಲ್ಲಿ ನಾವು ಕ್ಯಾಪಿಟಲ್ ಫಂಡ್ ಫೈಂಡ್ ಔಟ್ ಮಾಡಬೇಕು. ಓಪನಿಂಗ್ ಕ್ಯಾಪಿಟಲ್ ಫಂಡ್ ಓಪನಿಂಗ್ ಈಗಾಗಲೇ ನಾವು ನೋಟ್ ಮಾಡಿಕೊಡಿರುವಂತಹದ್ದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ 6,94,000. ಇದಕ್ಕೆ ಕ್ಯಾಪಿಟಲೈಸ್ ಮಾಡಬೇಕಾದಂತಹ ಡೊನೇಷನ್, ಎಂಟ್ರೆನ್ಸ್ ಫೀಸ್ ಇಂಥವುಗಳಿದ್ದರೆ ಆ್ಯಡ್ ಮಾಡಬೇಕು. ಈ ಪ್ರಾಬ್ಲಮಲ್ಲಿ ಯಾವುದೂ ಇಲ್ಲ. ಪ್ಲಸ್ ಸರ್ಪ್ಲಸ್ 5,800 ಈಗಾಗಲೇ ನಾವು ಲೆಕ್ಕ ಹಾಕಿದ್ದೇವೆ. 5,800. ಸೊ ಟೋಟಲ್ ವಿಲ್ ಬಿ 6,99,800. ಇವಾಗ ನಿಮ್ಮ ಕ್ಯಾಲ್ಕುಲೇಟರ್ ಇಟ್ಕೊಂಡು ಬ್ಯಾಲೆನ್ಸ್ ಟೋಟಲ್ ನೋಡಿ. ಬ್ಯಾಲೆನ್ಸ್ ಬರಬಾರ್ದು. 7,13,000 7,13,000. ಸೊ ಈ ರೀತಿಯಾಗಿ ಸಬ್ಸ್ಕ್ರಿಪ್ಷನ್ನ ಅಮೌಂಟ್ ಕೊಡದೇ ಇದ್ದರೆ ನಾವು ಸಬ್ಸ್ಕ್ರಿಪ್ಷನ್ ಟೋಟಲ್ ಎಷ್ಟು ಅಂತ ಲೆಕ್ಕ ಹಾಕಬೇಕು. ಎಷ್ಟು ರಿಸೀವ್ ಮಾಡಿದೆ ಅದರ ವ್ಯತ್ಯಾಸವನ್ನು ನಾವು ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಪರಿಗಣಿಸಬೇಕು. ಸೊ ಒಂದು ವೇಳೆ ನಮಗೆ ಸಬ್ಸ್ಕ್ರಿಪ್ಷನ್ ಅಮೌಂಟನ್ನು ಕೊಡದೇ ಇದ್ದಾಗ, ಟೋಟಲ್ ಸಬ್ಸ್ಕ್ರಿಪ್ಷನ್ ಎಷ್ಟು ಅಂತೇಳಿ ಗೊತ್ತಿಲ್ಲದೆ ಇದ್ದಾಗ, ಮೆಂಬರ್ಸ್ಗಳೆಷ್ಟು, ಪ್ರತಿಯೊಬ್ಬ ಮೆಂಬರ್ಶಿಪ್ ಫೀಸ್ ಎಷ್ಟು ಅಂತ ಕೊಟ್ಟಾಗ ನಾವು ಟೋಟಲ್ ಸಬ್ಸ್ಕ್ರಿಪ್ಷನನ್ನು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಎಷ್ಟು ರಿಸೀವ್ ಆಗಿದೆ ಅದನ್ನು ಮೈನಸ್ ಮಾಡಿದರೆ ಔಟ್ಸ್ಟ್ಯಾಂಡಿಂಗ್ ಎಷ್ಟು ಅನ್ನೋದು ಗೊತ್ತಾಗ್ತದೆ. ಆ ಔಟ್ಸ್ಟ್ಯಾಂಡಿಂಗನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅವುಗಳ ಇಫೆಕ್ಟನ್ನು ಕೊಡಬೇಕು. ಸೊ ಇದು ಮೇಲ್ನೋಟಕ್ಕೆ ಸ್ವಲ್ಪ ಡಿಫಿಕಲ್ಟಿ ಅಂತ ಕಂಡರೂ ಕೂಡ ಅತ್ಯಂತ ಸುಲಭವಾಗಿ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು.